ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ದೂರವಾಣಿಯಲ್ಲಿ ಹಿಗ್ಗಾಮುಗ್ಗ ಬೇಕಾದ ಭಾಷೆಯನ್ನ ಬಳಕೆ ಮಾಡಿ ಧಮಕಿ ಹಾಕಿದ್ದ ಧಮಕಿ ವೀರ ರಾಜೀವ್ ಗೌಡಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಪ್ರಕರಣದ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ರು ರಾಜೀವ್ ಗೌಡ. ಆದರೆ ಈ ಅರ್ಜಿಯನ್ನ ವಜಾಗೊಳಿಸಿ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕೋರ್ಟ್. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ತನಿಖೆಗೆ ಆದೇಶ ನೀಡಲಾಗಿದೆ. ಆ ಮೂಲಕ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಹೈಕೋರ್ಟ್ ಶಾಕ್ ನೀಡಿದೆ. ನಾನು ಯಾರು ಗೊತ್ತಾ, ಬಂದರೆ ಹಾಗಿರುತ್ತೆ ಹೀಗಿರುತ್ತೆ, ಅದರಲ್ಲಿ ಹೊಡೆಸ್ತೀನಿ, ಬೆಂಕಿ ಹಾಕ್ತೀನಿ ಇತ್ಯಾದಿ ಮಾತುಗಳನ್ನಾಡಿದ್ದ ರಾಜೀವ್ ಗೌಡ ಯಾವಾಗ ಈ ಆಡಿಯೋ ಸೋಕಾಲ್ಡ್ ಧಮಕಿ ವೀರನ ಆಡಿಯೋ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು, ವೈರಲ್ ಆಗಲಿಕ್ಕೆ ಪ್ರಾರಂಭವಾಯಿತು, ಆ ಕ್ಷಣದಿಂದ ನಾಪತ್ತೆ. ರೋಷಾವೇಶ ಕಾಲ್ನಲ್ಲಿ ತೋರಿಸಿ ಬಿಲ ಸೇರಿರುವ ರಾಜೀವ್ ಗೌಡ ಬಿಲದಿಂದಲೇ ಈ ಪ್ರಕರಣವನ್ನ ರದ್ದು ಮಾಡಿ ಅಂತ ಹೇಳಿ ಕೋರಿ ಅರ್ಜಿಯನ್ನ ಸಲ್ಲಿಸಿದೆ. ಸದ್ಯಕ್ಕೆ ಈ ಅರ್ಜಿಯನ್ನ ವಜಾಗೊಳಿಸಿ ಆತನ ವಿರುದ್ಧ ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿ ಕೋರ್ಟ್ ಆದೇಶ ನೀಡಿದೆ. ಇದರ ಜೊತೆಯಲ್ಲೇ ನಿರೀಕ್ಷಣಾ ಜಾಮೀನಿಗೂ ರಾಜೀವ್ ಗೌಡ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಈ ನಿರೀಕ್ಷಣಾ ಜಾಮೀನಿಗೆ ತಕರಾರು ಅರ್ಜಿಯನ್ನ ಸರ್ಕಾರದ ಪರ ವಕೀಲೆ ಸುಮತಿ ಮೇರಿ ಅವರು ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರದ ಕಡೆಯಿಂದ ಇದೀಗ ಆಕ್ಷೇಪಣೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಇದನ್ನು ಯಾವ ರೀತಿ ಪುರಸ್ಕರಿಸುತ್ತೆ, ನಿರೀಕ್ಷಣಾ ಜಾಮೀನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನ್ಯಾಯಾಲಯ ಯಾವ ರೀತಿಯಾಗಿ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ದೂರವಾಣಿಯಲ್ಲಿ ಹಿಗ್ಗಾಮುಗ್ಗ ಬೇಕಾದ ಭಾಷೆಯನ್ನ ಬಳಕೆ ಮಾಡಿ ಧಮಕಿ ಹಾಕಿದ್ದ ಧಮಕಿ ವೀರ ರಾಜೀವ್ ಗೌಡಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಪ್ರಕರಣದ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ರು ರಾಜೀವ್ ಗೌಡ. ಆದರೆ ಈ ಅರ್ಜಿಯನ್ನ ವಜಾಗೊಳಿಸಿ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕೋರ್ಟ್. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ತನಿಖೆಗೆ ಆದೇಶ ನೀಡಲಾಗಿದೆ. ಆ ಮೂಲಕ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಹೈಕೋರ್ಟ್ ಶಾಕ್ ನೀಡಿದೆ. ನಾನು ಯಾರು ಗೊತ್ತಾ, ಬಂದರೆ ಹಾಗಿರುತ್ತೆ ಹೀಗಿರುತ್ತೆ, ಅದರಲ್ಲಿ ಹೊಡೆಸ್ತೀನಿ, ಬೆಂಕಿ ಹಾಕ್ತೀನಿ ಇತ್ಯಾದಿ ಮಾತುಗಳನ್ನಾಡಿದ್ದ ರಾಜೀವ್ ಗೌಡ ಯಾವಾಗ ಈ ಆಡಿಯೋ ಸೋಕಾಲ್ಡ್ ಧಮಕಿ ವೀರನ ಆಡಿಯೋ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು, ವೈರಲ್ ಆಗಲಿಕ್ಕೆ ಪ್ರಾರಂಭವಾಯಿತು, ಆ ಕ್ಷಣದಿಂದ ನಾಪತ್ತೆ. ರೋಷಾವೇಶ ಕಾಲ್ನಲ್ಲಿ ತೋರಿಸಿ ಬಿಲ ಸೇರಿರುವ ರಾಜೀವ್ ಗೌಡ ಬಿಲದಿಂದಲೇ ಈ ಪ್ರಕರಣವನ್ನ ರದ್ದು ಮಾಡಿ ಅಂತ ಹೇಳಿ ಕೋರಿ ಅರ್ಜಿಯನ್ನ ಸಲ್ಲಿಸಿದೆ. ಸದ್ಯಕ್ಕೆ ಈ ಅರ್ಜಿಯನ್ನ ವಜಾಗೊಳಿಸಿ ಆತನ ವಿರುದ್ಧ ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿ ಕೋರ್ಟ್ ಆದೇಶ ನೀಡಿದೆ. ಇದರ ಜೊತೆಯಲ್ಲೇ ನಿರೀಕ್ಷಣಾ ಜಾಮೀನಿಗೂ ರಾಜೀವ್ ಗೌಡ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಈ ನಿರೀಕ್ಷಣಾ ಜಾಮೀನಿಗೆ ತಕರಾರು ಅರ್ಜಿಯನ್ನ ಸರ್ಕಾರದ ಪರ ವಕೀಲೆ ಸುಮತಿ ಮೇರಿ ಅವರು ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರದ ಕಡೆಯಿಂದ ಇದೀಗ ಆಕ್ಷೇಪಣೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಇದನ್ನು ಯಾವ ರೀತಿ ಪುರಸ್ಕರಿಸುತ್ತೆ, ನಿರೀಕ್ಷಣಾ ಜಾಮೀನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನ್ಯಾಯಾಲಯ ಯಾವ ರೀತಿಯಾಗಿ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ದೂರವಾಣಿಯಲ್ಲಿ
ಹಿಗ್ಗಾಮುಗ್ಗ ಬೇಕಾದ ಭಾಷೆಯನ್ನ ಬಳಕೆ ಮಾಡಿ ಧಮಕಿ ಹಾಕಿದ್ದ ಧಮಕಿ ವೀರ ರಾಜೀವ್ ಗೌಡಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಪ್ರಕರಣದ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ರು ರಾಜೀವ್ ಗೌಡ. ಆದರೆ ಈ ಅರ್ಜಿಯನ್ನ ವಜಾಗೊಳಿಸಿ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕೋರ್ಟ್. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ತನಿಖೆಗೆ ಆದೇಶ ನೀಡಲಾಗಿದೆ. ಆ ಮೂಲಕ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಹೈಕೋರ್ಟ್ ಶಾಕ್ ನೀಡಿದೆ. ನಾನು ಯಾರು ಗೊತ್ತಾ, ಬಂದರೆ ಹಾಗಿರುತ್ತೆ ಹೀಗಿರುತ್ತೆ, ಅದರಲ್ಲಿ ಹೊಡೆಸ್ತೀನಿ, ಬೆಂಕಿ ಹಾಕ್ತೀನಿ ಇತ್ಯಾದಿ ಮಾತುಗಳನ್ನಾಡಿದ್ದ ರಾಜೀವ್ ಗೌಡ ಯಾವಾಗ ಈ ಆಡಿಯೋ ಸೋಕಾಲ್ ಧಮಕಿ ವೀರನ ಆಡಿಯೋ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು, ವೈರಲ್ ಆಗಲಿಕ್ಕೆ ಪ್ರಾರಂಭವಾಯಿತು, ಆ ಕ್ಷಣದಿಂದ ನಾಪತ್ತೆ. ರೋಷಾವೇಶ ಕಾಲ್ನಲ್ಲಿ ತೋರಿಸಿ ಬಿಲ ಸೇರಿರುವ ರಾಜೀವ್ ಗೌಡ ಬಿಲದಿಂದಲೇ ಈ ಪ್ರಕರಣವನ್ನ ರದ್ದು ಮಾಡಿ ಅಂತ ಹೇಳಿ ಕೋರಿ ಅರ್ಜಿಯನ್ನ ಸಲ್ಲಿಸಿದೆ. ಸದ್ಯಕ್ಕೆ ಈ ಅರ್ಜಿಯನ್ನ ವಜಾಗೊಳಿಸಿ ಆತನ ವಿರುದ್ಧ ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿ ಕೋರ್ಟ್ ಆದೇಶ ನೀಡಿದೆ. ಇದರ ಜೊತೆಯಲ್ಲೇ ನಿರೀಕ್ಷಣಾ ಜಾಮೀನಿಗೂ ರಾಜೀವ್ ಗೌಡ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಈ ನಿರೀಕ್ಷಣಾ ಜಾಮೀನಿಗೆ ತಕರಾರು ಅರ್ಜಿಯನ್ನ ಸರ್ಕಾರದ ಪರ ವಕೀಲೆ ಸುಮತಿ ಮೇರಿ ಅವರು ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರದ ಕಡೆಯಿಂದ ಇದೀಗ ಆಕ್ಷೇಪಣೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಇದನ್ನು ಯಾವ ರೀತಿ ಪುರಸ್ಕರಿಸುತ್ತೆ, ನಿರೀಕ್ಷಣಾ ಜಾಮೀನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನ್ಯಾಯಾಲಯ ಯಾವ ರೀತಿಯಾಗಿ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಸಲ್ಲಿಕೆ ಮಾಡಲಾಗಿದೆ. ಈ ನಿರೀಕ್ಷಣಾ ಜಾಮೀನಿಗೆ ತಕರಾರು ಅರ್ಜಿಯನ್ನ ಸರ್ಕಾರದ ಪರ ವಕೀಲೆ ಸುಮತಿ ಮೇರಿ ಅವರು ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರದ ಕಡೆಯಿಂದ ಇದೀಗ ಆಕ್ಷೇಪಣೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಇದನ್ನು ಯಾವ ರೀತಿ ಪುರಸ್ಕರಿಸುತ್ತೆ, ನಿರೀಕ್ಷಣಾ ಜಾಮೀನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನ್ಯಾಯಾಲಯ ಯಾವ ರೀತಿಯಾಗಿ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ.